ಪೆನ್ನಿಸ್ ಸೈಜ್ಗೂ ಮತ್ತು ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ತೃಪ್ತಿ ಅಂತ ಆಗೋದಕ್ಕೂ ಸಂಬಂಧ ಇದೆಯಾ? ಈ ಡೌಟು ತುಂಬ ಹುಡುಗರಲ್ಲಿರುತ್ತೆ. ಎಷ್ಟೋ ಜನ ಮದುವೆ ಆದಮೇಲೆ ಮಿಡ್ಲ್ ಏಜಲ್ಲೂ ಈ ಕ್ವಶನನ್ನು ಕೇಳ್ತಾ ಇರ್ತಾರೆ. ನಾರ್ಮಲ್ಲಾಗಿ ಮೆನ್ ಪೆನ್ನಿಸ್ ಅಂದರೆ ಇಂಡಿಯನ್ ಮೆನ್ ಪೆನ್ನಿಸ್ ಸೈಜ್ ಬಂದು 3.5 5.5 ಇಂಚಸ್ಸು ಎರೆಕ್ಷನ್ ಇದ್ದಾಗ, ಎರೆಕ್ಷನ್ ಇಲ್ದಾಗ 1.5 ಒಂದು 2.5 ಇಂಚಸ್ ಇದ್ದರೆ ಅದು ನಾರ್ಮಲ್ ಅಂತ ಹೇಳ್ತೀವಿ. ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಇಂಟರ್ಕೋರ್ಸ್ ಅಂತ ಬಂದಾಗ 2.5 3.5 ಇಂಚಸ್ ಇತ್ತು ಅಂದರೆ ವುಮನಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೇಳಾಗುತ್ತೆ. ಅದಕ್ಕಿಂತನೂ ಮೇನು ಫೋರ್ ಪ್ಲೇ ಚೆನ್ನಾಗಿ ಮಾಡಿ ಇಂಟರ್ಕೋರ್ಸ್ ಮಾಡಿದಾಗ ಮಾತ್ರ ವುಮನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ತುಂಬ ಹುಡುಗರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಭಯ ಇರುತ್ತೆ, ಮಗು ಆಗುತ್ತೋ ಇಲ್ಲೋ ಅಂತ ಭಯ ಇರುತ್ತೆ. ಎಷ್ಟೋ ಜನ ತಮ್ಮ ಸೈಜಿಂದ ಮದುವೆನ ಪೋಸ್ಟ್ಪೋನ್ ಮಾಡ್ತಾರೆ. ಆ ಥರ ಏನಾದ್ರು ಪೆನ್ನಿಸ್ ಸೈಜಲ್ಲಿ ಏನಾದ್ರು ಡೌಟ್ ಇತ್ತಾ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಕೆಲವೊಂದು ಟೆಸ್ಟ್ ಮಾಡಿದಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ಯೂಚರಲ್ಲಿ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತಾ ಇಲ್ವಾ ಅಂತೇಳಿ.